ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆಂದ ಇದ್ದೇನೆ. ಸ್ವಲ್ಪ ಕ್ಲಾರಿಟಿ ಇಲ್ಲ, ತುಂಬ ಚೆಂದ ಇದ್ದೇನೆ ಇಲ್ವಾ ಅಂತ ಹೇಳಿ ಸ್ವಲ್ಪ ಕ್ಲಾರಿಟಿ ಇಲ್ಲ. ಆವತ್ತು ಶುರುವಾದ ಜ್ವರ ಕೆಮ್ಮು ಇನ್ನೂ ಕೂಡ ಬಿಡಲಿಲ್ಲ, ನನ್ನನ್ನು ಹಾಗೆ ಗಟ್ಟಿ ಇಟ್ಕೊಂಡು ಬಿಟ್ಟಿದೆ. ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೇನೆ ಗೊತ್ತುಂಟಾ? ಎಲ್ಲಿಗೆ ಅಂತ ಹೇಳಬಾರ್ದು, ಎಲ್ಲಿಗಾದರೂ ಹೋಗುವಾಗ ದೂರ ಹೊರಟಿದ್ದೇನೆ ಗೊತ್ತುಂಟ. ಇವತ್ತು ಸಂಡೇ, ಇವತ್ತು ಯಾವುದೂ ಶೂಟ್ ಪ್ಲ್ಯಾನ್ ಇಲ್ಲ, ಎಂತ ಸಹ ಇಲ್ಲ. ಸೊ ತುಂಬ ದಿನ ಆಯ್ತಲ್ವ ನಾನು ಎಲ್ಲೂ ಒಬ್ಬಳೇ ಹೋಗದೆ. ಸೊ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಉಂಟಲ್ಲ, ಹಾಗೆಯೇ ಹುಷಾರಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಅಂದ್ಕೊಂಡಿದ್ದೇನೆ. ದೇವಸ್ಥಾನಕ್ಕೆ ಹೋಗಿ ಹಾಗೆಯೇ ಬೀಚಲ್ಲಿ ಒಬ್ಬಳೇ ಕುತ್ಕೊಂಡು ಪೀಸ್ಫುಲ್ಲಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಬರುವ ಅಂದ್ಕೊಂಡಿದ್ದೇನೆ. ಸೊ ನಾನೀಗ ಕೃಷ್ಣ ಮಠಕ್ಕೆ ಹೊರಟಿದ್ದೇನೆ ಆಯಿತಾ. ಆಲ್ರೆಡಿ ನಂದು ಯಾವತ್ತೂ ಲೇಟೇ ಆಗ್ತಿದೆ, 11:15 ಆಯಿತು. ನಾನು ಬೇಗ ಹೊರಡಬೇಕು ಅಂದ್ಕೊಂಡೆ, ಮನೇಲಿ ಸ್ವಲ್ಪ ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟೆ. ಈಗ ಹೋಗಬೇಕು ಹೊರಟಿದ್ದೇನೆ. ಆಲ್ಮೋಸ್ಟ್ ಡೋರ್ ಹಾಕ್ಕೊಂಡು ಹೇಳ್ಕೊಂಡು ಹೋದರೆ ಆಯಿತು ಅಷ್ಟೆ, ಬೇಗ ಹೊರಡುವ. ಮತ್ತು ಬಸ್ ಸಿಗ್ತಿದ್ದಿದ್ರೆ ಅಲ್ವಾ, ಅದಕ್ಕೆ ಬಾಗಿಲು ಹಾಕ್ಕೋಬೇಕು ಮನೆಗೆ. ಅಮ್ಮ ಇಲ್ಲ, ಅಮ್ಮ ಮೀಟಿಂಗ್ ಹೋಗಿದ್ದಾರೆ. ಅಮ್ಮ ಬರುವಾಗ ಮಧ್ಯಾಹ್ನ ಆಗ್ತದೆ. ಒಂದು ನಿಮಿಷ ರೀ. ಬೀಗ ಹಾಕಿ ಆಯಿತು. ಇನ್ನು ಬೀಗದಕ್ಕಿನ್ನ ಸೇಫ್ ಪ್ಲೇಸಲ್ಲಿ ಇಡಬೇಕು. ಸೇಫ್ ಪ್ಲೇಸ್ ಇಡೋದಿದ್ರು ಪರವಾಗಿಲ್ಲ, ನಮ್ಮ ಮನೆಗೆ ಏನು ಕಳ್ಳ ನುಗ್ಗಿದ್ರೆ ಎಂತ ಸಹ ಸಿಗೋದಿಲ್ಲ. ಹಾಳಾಗಿ ಟಿವಿ, ಒಂದು ಫ್ರಿಜ್ ತೊಗೊಂಡು ಹೋಗಬೇಕು ಅಷ್ಟೇ, ಬಿಟ್ಟರೆ ಬೇರೆ ಎಂತ ಸಿಗೋದು ಇಲ್ಲ. ಫಸ್ಟ್ ಕೀಯನ್ನು ಇಟ್ಟು ಬರ್ತೇನೆ ರೀ. ನೋಡಿದ್ರಿ ಇಲ್ಲ ಅಲ್ಲ ಕೀ ಇಟ್ಟದೆಲ್ಲಿ ಅಂತ. ಪರವಾಗಿಲ್ಲ, ಯಾರು ಬಂದರೂ ಪರವಾಗಿಲ್ಲ ಬಿಡಿ, ಕದ್ಕೊಂಡು ಹೋಗ್ಲಿಕ್ಕೆ ಎಂತ ಸಹ ಸಿಗೋದಿಲ್ಲ ಅಷ್ಟೇ. ಅದೇ ಹೇಳ್ದೆ ಅಲ್ಲ, ಹಾಳಾಗಿ ಟಿವಿ, ಒಂದು ಫ್ರಿಜ್ಜು ಉಂಟು, ಅದು ಬಿಟ್ಟರೆ ಮತ್ತೆಂತ ಸಿಗಲಿಕ್ಕಿಲ್ಲ ನಿಮಗೆ. ಅಪ್ಪ ಪಟ್ಟೆ ಹೋಗ್ತೇನೆ ಈಗ, ಮತ್ತೆ ವೀಡಿಯೋ ಮಾಡ್ತೇನೆ, ಓಕೆನಾ? ಅಲ್ಲಿಂದ ಬಂದೆ, ಬೇಗ ಹಾಕ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಎನರ್ಜಿ ಇಲ್ಲ ನನಗೆ. ಸೀರಿಯಸ್ಲಿ ಅಷ್ಟು ವೀಕ್ ಆಗಿದ್ದೇನೆ ಕೂಡ. ತಲೆ ಎಲ್ಲ ಮಂಡೆ ಎಲ್ಲ ಗಿರ್ರಾಗಿ ಹೋಗ್ತಾನೆ, ಹುಷಾರಿಲ್ಲಲ್ಲ. ಆಟೋಗೆ ಫೋನ್ ಮಾಡಿದ್ದೇನೆ, ಅವ್ರು ಬರೋ ತನಕ ಸ್ವಲ್ಪ ದೂರ ನಡ್ಕೊಂಡು ಹೋಗು ಅಂತೇಳಿ ಹೋಗ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದರೆ ಸಾಕು, ಹೆವಿ ಟಯರ್ಡ್ ಆಗ್ತದೆ ಯಪ್ಪ. ಈಗ ಬಸ್ಸಿಗೆ ಬಂದು ಕೂತ್ಕೊಂಡೆ, ಈಗ ಬಸ್ ಹೊರಡ್ತಾರೆ. ಫುಲ್ ಟಯರ್ಡ್ ಆಗ್ತದೆ, ತಡ್ಕೊಳಿಕ್ಕಾಗೋದಿಲ್ಲ. ಚಂದಲ್ಲ ಕ್ಯಾಮರಾ. ಬಸ್ ಹೊರಡಿದ್ದು ಇವಾಗ. ಯಪ್ಪ, ಇಲ್ಲಿ ಬಸ್ ಇಳ್ಕೊಂಡು ನಡ್ಕೊಂಡು ಬಂದೆ ಆಯಿತಾ, ಕೃಷ್ಣ ಮಠ ಹತ್ರ. ಎಷ್ಟು ಕ್ರೌಡ್ ಉಂಟು ಗೊತ್ತಾ ಇಲ್ಲಿ. ನಾನು ಇಷ್ಟು ತನಕ ಇಷ್ಟು ಕ್ರೌಡ್ ನೋಡಿರಲಿಲ್ಲ. ಇವಾಗ ಸ್ಕೂಲಿಗೆಲ್ಲ ರಜೆ ಅಲ್ಲ, ಸ್ಕೂಲ್ ಮಕ್ಕಳೆಲ್ಲ ಬರ್ತಾರಲ್ಲ, ನಡ್ಕೊಂಡು ಹೋಗ್ಲಿಕ್ಕೂ ಜಾಗ ಇಲ್ಲ, ಅಷ್ಟು ಹೆವಿ ಕ್ರೌಡು. ತೋರಿಸ್ತಾನೆ ಇಲ್ಲಿ. ಆಸೆಯಿಂದ ಬರಲಿಕ್ಕೆ ಬಂದಿದ್ದೇನೆ, ಇವಾಗ ಅನಿಸ್ತಾ ಉಂಟು ಇಷ್ಟು ಕ್ರೌಡ್ ಇರುವಾಗ ಎಂತಕ್ಕೆ ಬಂದೆ ಅಂತ. ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ಆಸೆ ಆಗಿ ಬಂದದ್ದು. ಹೋಗೇ ಬರ್ತೇನೆ. ಸ್ಟಾಪ್ ಮಾಡ್ತೇನೆ ವಿಡಿಯೋ ಆಯ್ತು, ಆಮೇಲೆ ಮಾಡ್ತೇನೆ. ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಆಮೇಲೆ. ಬಂದೆ ಈ ಕಡೆ, ಅಂಗಡಿ ಆ ಕಡೆ ಬಂದೆ. ಹೆವಿ ಇದುಂಟು, ರೋಡ್ ಪಾಸ್ ಆಗಲಿಕ್ಕೆ ತುಂಬ ಕಷ್ಟ ಆಯಿತಾ. ರೋಡ್ ಪಾಸ್ ಆಗೋದೇ ಒಂದು ದೊಡ್ಡ ಕಷ್ಟ ಅಲ್ಲಿ. ಆದರೂ ಪಾಸ್ ಆದೆ ನಾನು. ನನಗೆ ನಾರ್ಮಲಾಗಿ ರೋಡ್ ಪಾಸ್ ಆಗಲಿಕ್ಕೆ ಬರೋದಿಲ್ಲ ಆಯಿತಾ, ಬಟ್ ರೋಡ್ ಪಾಸ್ ಆದೆ. ಯಾರೋ ಆಂಟಿರೆಲ್ಲ ಇದ್ದರು. ಅಯ್ಯ, ನಂಗೆ ಕನ್ಫ್ಯೂಷನ್ ಆಗ್ತುಂಟು, ಎಲ್ಲಿಗೆ ಹೋಗಬೇಕು? ಅಯ್ಯಯ್ಯ, ಬರಲಿಕ್ಕೆ ಬಂದಿದ್ದೇನೆ. ನಾನು ಎಲ್ಲಿ ಹೋಗ್ತಿದ್ದೇನೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ರೀ, ಅಲ್ಲಿ ಬಂದೆ. ಓಕೆ, ಆ ಸೈಡ್ ಹೋಗ್ಬೇಕಾ? ಯಾವಾಗಲೂ ಬರ್ತಿದ್ದೆ, ಸುಮಾರು ಸಮಯ ಆಯಿತು ಬಾರದೆ, ಅದಕ್ಕೆ ಕನ್ಫ್ಯೂಷನ್ ಆಗ್ತಿದ್ದಾನೆ ಅನಿಸ್ತದೆ. ಹೋಗ್ತೇನೆ ರೀ.
ಅಪ್ಪ ನನಗಂತೂ ಫುಲ್ಲು ಎಲ್ಲಿಂದ ಬರೋದು ಎಲ್ಲಿಂದ ಹೋಗೋದು ಅಂತಲೇ ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನ್ ನನಗೆ. ಇವರೆಲ್ಲ ಎಲ್ಲಿಂದ ಬರ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಮೇಲ್ಗಡೆಯಿಂದೆಲ್ಲ ಬರ್ತಾ ಇದ್ದಾರೆ, ಇಲ್ಲಿ ಸೀಲ್ ಮೇಲ್ಗಡೆಯಿಂದೆಲ್ಲ ಬರ್ತಾ ಇದ್ದಾರೆ. ಏನೋ ಚೇಂಜಸ್ ಆಗಿದೆ, ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಅಂತೇಳಿ. ಬರೋದು ಬಂದಿದ್ದೇನೆ, ಸಿಗಾಕೊಂಡಿದ್ದೇನೆ, ಬಂದು ಒಂದು ನಿಮಿಷ ಹೋಗ್ಬೇಕೀಗ. ನಾನು ಇಲ್ಲೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಆಯಿತಾ. ಇವಾಗ ಹೆವಿ ಕ್ರೌಡ್ ಇರ್ತದಲ್ಲ, ಅದಕ್ಕೆ ಫುಲ್ ಚೇಂಜ್ ಮಾಡಿದ್ದಾರೆ. ಎಲ್ಲೆಲ್ಲೆಲ್ಲೋ ಬರೋದು. ಅಮ್ಮ ನಾನು ಅಲ್ಲಿ ಎಂಟ್ರೆನ್ಸಿಗೆ ಹೋದರೆ ಮೇಲ್ಗಡೆಯಿಂದ ಇಳ್ತಿದ್ದಾರೆ. ಮತ್ತು ಯಾರೋ ಭಟ್ರಿದ್ರು, ಬ್ರಾಹ್ಮಣ, ಅವರು ನನಗೆ ದಾರಿ ತೋರಿಸಿದ್ರು. ನಂಗೆ ಎಲ್ಲಿ ಹೋಗೋದಂತಲೇ ಗೊತ್ತಿರಲಿಲ್ಲ, ಯಾರ ಹತ್ರ ಕೇಳೋದು ಅಂತಲೇ ಗೊತ್ತಿರಲಿಲ್ಲ. ಅವ್ರು ಬ್ರಾಹ್ಮಣ ಬಂದು ದಾರಿ ತೋರಿಸಿದ್ರು. ಇವಾಗ ಎಲ್ಲಿ ಹೋಗ್ತಾ ಇದ್ದಾನೆ, ಫುಲ್ ಕ್ರೌಡ್ ಉಂಟು. ಇದು ಮಠದ ಕೆರೆ ತೋರಿಸ್ತೇನೆ, ಇರಿ ಒಂದು ನಿಮಿಷ. ಇನ್ನೂ ಎಷ್ಟು ಉದ್ದ ಲೈನ್ ಉಂಟು. ಇದು ಮುಗಿಯೋಗ ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ. ಹೆವಿ ಕ್ರೌಡ್ ಉಂಟು, ಹೆವಿ ಅಂದರೆ ಹೆವಿ ಕ್ರೌಡ್ ಉಂಟು. ತೋರಿಸ್ತೇನೆ ರೀ ಅಲ್ಲಿ. ನಾವು ಇಲ್ಲಿಂದ ಹೋಗಿ ಅಲ್ಲಿ ಆ ಲೈನಿಗೆ ಜಾಯಿನ್ ಆಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಈ ಕಡೆ. ಅಲ್ಲಿ ಇದರಲ್ಲಿ ಎಲ್ಲಿಯ ಒಂದು ಆಮೆನೇನೋ ಇರಬೇಕು. ಅಲ್ಲಿ ನೋಡಿ ಆಮೆ ಉಂಟಲ್ಲಿ ಒಳಗಡೆ, ಕಾಣಿಸೋದಿಲ್ಲ ಅನಿಸ್ತದೆ. ಅಲ್ಲಿ ಒಂದು ಕಾಣಿಸ್ತುಂಟಲ್ಲ ಆಮೆ ಒಳಗಡೆ ಉಂಟು. ಇಲ್ಲಿ ಉಂಟು, ಮೀನುಗಳುಂಟು ರಾಶಿ. ನಾವು ಇಲ್ಲಿ ಗಂಟೆ ಎಷ್ಟು ಗೊತ್ತಾ, 1:19 ಆಯಿತು. ನಾವು ಇನ್ನು ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟು ಗಂಟೆ ಗೊತ್ತಿಲ್ಲ, ಬಟ್ ಹೋಗ್ಬೇಕು. ಫಸ್ಟ್ ಟೈಮ್ ಇಷ್ಟು ಕ್ರೌಡ್ ನೋಡ್ತಾ ಇರೋದು ಕೃಷ್ಣ ಮಠದಲ್ಲಿ. ಬೇಗ ಹೋಗ್ತೇನೆ. ನೋಡಿ, ಈಗ ಊಟಕ್ಕೆ ಬಂದು ಕೂತ್ಕೊಂಡೆ ಆಯಿತಾ. ಹೆವಿ ರಶ್ ಉಂಟಿಲ್ಲಿ. ಹೆವಿ ಅಂದರೆ ಹೆವಿ ಉಂಟು. ತೋರಿಸ್ತಾನೆ ನಾನೀಗ ಉಡುಪಿಗೆ ಬಂದಾಯ್ತು. ಅಲ್ಲಿ ಕೃಷ್ಣ ಮಠದಲ್ಲಿ ಊಟ ಮಾಡಿ ಅಲ್ಲ, ನಂಗೆ ಗೊತ್ತಿಲ್ಲ, ನಾನು ಹೋದಲ್ಲೆಲ್ಲ ನಂಗೆ ಹಾಗೇ ಸಿಗ್ತದೆ ಅಂತ ಹೇಳಿ. ಓಕೆನಾ, ನಾನು ತೋರಿಸ್ತೇನೆ ಇನ್ನೊಂದು ನಿಮಗೆ. ಇವತ್ತೊಂದು ಹಾವನ್ನು ತೋರಿಸ್ತೇನೆ ರೀ. ನಾನು ಹೋದಲ್ಲೆಲ್ಲ ಹೀಗೇ ಸಿಗ್ತದ ಅಥವಾ ಎಲ್ಲ ಕಡೆ ಹೀಗೆ ಇರ್ತಾರ ನಂಗೆ ಗೊತ್ತಿಲ್ಲ. ಇರಿ ಒಂದು ನಿಮಿಷ. 1 2 3 ಇರಿ. 1 2 3. ಇಲ್ಲಿ ನೋಡಿ ಅಂತೆ ನಾಗರ ಹಾವು ಥರ ಉಂಟು. ನಾಗರವಲ್ಲ, ಹೆಬ್ಬಾವು ಥರ ಸುತ್ತಾಡ್ತುಂಟು. ಇಲ್ಲಿ ನೋಡಿ, ಇದೆಲ್ಲ ಹೇಗೆ ಉಂಟದು ಅಂತೇಳಿ. ಅದೇ ನಾನು ಆಗ ಹೇಳಿದೆಲ್ಲ, ಹಾವು ಥರ ಮಲಗಿದ್ದು. ಇದಾರು ಎಲ್ಲೋದ್ರೂ ಆಗಿದ್ದಾರೆ, ಸಿಕ್ಕಿದ್ರೆ ಫುಲ್ ಟೈ ಆಗಿದ್ದಾರೆ. ಅಣ್ಣ ಹೊಸವೇ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ ಆ ಬಿಸಿಲಲ್ಲಿ ಎಂಥದ ಕರ್ಮ ಆ ಥರ ಕುಡ್ಕೊಂಡು ನೋಡುವಾಗಲೇ ಮೈಯೆಲ್ಲ ಜುಮ್ ಆಗ್ತದೆ ಅಂತ ಹೇಳೋದು. ಬಿಸಿಲು ಮೊದಲೇ ತಡ್ಕೊಳಿಕ್ಕಾಗ್ತಿಲ್ಲ. ನಾನು ರೋಡ್ ಪಾಸ್ ಆಗ್ತೇನೆ ಫಸ್ಟ್. ಈ ಹಾವನ್ನು ನೋಡ್ತಾ ನಾನು ಹೋದರೆ ಮತ್ತೆ ಎಲ್ಲಾದರೂ ಅಡ್ಡ ಬಿದ್ದರೆ ನಾನು ಅಲ್ಲ. ಇರಿ, ಈಗ ನಾನು ಹೋಗಬೇಕು ಮಲ್ಪೆ ಬಸ್ಸಿಗೆ. ಮಲ್ಪೆ ಬಸ್ ಅಲ್ಲಿ ಉಂಟು ಲಾಸ್ಟಲ್ಲಿ, ಅಲ್ಲಿ ಹೋಗಬೇಕು ನಾನು. ಬನ್ನಿ ಬೇಗ ಹೋಗು. ಈಗ ಫೈನಲಿ ನಾನು ಇದು ಮಲ್ಪೆದ ಎಂಟ್ರೆನ್ಸ್ ಬಂದಾಯ್ತಾ. ಮಲ್ಪೆದ್ದು ಫುಲ್ ಹೋಗ್ತಾ ಇದ್ದೇನೆ. ತುಂಬ ಇಲ್ಲಿ ಸಹ ಕ್ರೌಡ್ ಉಂಟು, ಹೆವಿ ಕ್ರೌಡ್ ಉಂಟು. ಎಲ್ಲಾದರೂ ಪೀಸ್ಫುಲ್ಲಾಗಿ ಕುತ್ಕೋಬೇಕು ಅಂದ್ಕೊಂಡಿದ್ದೇನೆ. ನಂಗೆ ಗೊತ್ತಿಲ್ಲ ಆ ಥರ ಸಿಗ್ತದ ಅಂತೇಳಿ. ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಎಲ್ಲಾದರೂ ಕುತ್ಕೋಬೇಕು ಅಂದ್ಕೊಂಡೆ. ಬೇರೆ ಕಡೆ ಹೋದರೆ ಸಿಗ್ತದೆ, ಮಲ್ಪೆಯಿಂದ ಆ ಕಡೆ ಎಲ್ಲ ಹೋದರೆ ಸಿಗ್ತದೆ. ಬಟ್ ನಡ್ಕೊಂಡೋಗಿ ನಂಗೆ ನಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ರಿಟರ್ನ್ ಬರೋವಾಗ ಬಸ್ ಕೂಡ ಮಿಸ್ ಆಗ್ತದೆ ಅಲ್ಲ.
ಅದಕ್ಕೆ ಇವಾಗ ಎಂಟ್ರೆನ್ಸ್ ಹೋಗ್ತಿದ್ದಾನೆ. ಎಂಟ್ರೆನ್ಸ್ ಹೋದರೆ ಹೆವಿ ಕ್ರೌಡ್ ಇರ್ತದೆ. ಬಟ್ ವಿಲ್ ಸಿ ಎಂತಾಗ್ತದೆ ಅಂತ ಹೇಳಿ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ನನ್ನ ವಿಡಿಯೋ ನೋಡುವವರು ಅವರ ಜೊತೆ ಹೋಗಿದ್ದಾರೆ, ಇವರ ಜೊತೆ ಹೋಗಿದ್ದಾರೆ ಅಂತ ಅಂದ್ಕೊಳ್ತಾರೆ. ಸೀರಿಯಸ್ಲಿ ನಾನು ಒಬ್ಬಳೇ ಬಂದಿದ್ದೇನೆ. ಟೆಂಪಲಿಗೂ ಒಬ್ಬಳೇ ಹೋಗಿದ್ದೇನೆ, ಬೀಚಲ್ಲಿ ಸಹ ಒಬ್ಬಳೇ ಇದ್ದೇನೆ, ಎಲ್ಲ ಕಡೆ ಒಬ್ಬಳೇ ಇದ್ದೇನೆ. ಮೊದಲು ಒಬ್ಬಳೇ ಹೋಗ್ತಿದ್ದೆ, ಎಲ್ಲ ಕಡೆನೂ ಆಲ್ಮೋಸ್ಟ್ ಒಬ್ಬಳೇ ಹೋಗ್ತಿದ್ದೆ ಆಯಿತಾ. ಯಾವಾಗಲೂ ಒಬ್ಬಳೇ ಹೋಗ್ತಿದ್ದೆ ನಾನು. ಆಮೇಲೆ ಎಲ್ಲ ಕಡೆ ಹೋಗೋದು ಸ್ಟಾಪ್ ಮಾಡಿದೆ. ಅಂದರೆ ಶೂಟ್ ಇಲ್ಲದಾಗ ಮನೆಯಲ್ಲಿ ಅಷ್ಟೇ. ಬಟ್ ಇವಾಗ ಎಲ್ಲ ಕಡೆ ಹೋಗಬೇಕು ಅಂತ ಎಲ್ಲ ದೂರ ಒಬ್ಬಳೇ ಹೋಗಬೇಕು ಅಂತ. ಎಷ್ಟು ಕ್ರೌಡ್ ಉಂಟು ನೋಡಿ ಅಪ್ಪ. ಅಲ್ಲಿ ಎಲ್ಲಿ ಪೀಸ್ಫುಲ್ಲಾಗಿ ಕುತ್ಕೊಳ್ಳೋದಾಗ ಗೊತ್ತಿಲ್ಲ, ಹೆವಿ ಕ್ರೌಡ್ ಉಂಟು ಇಲ್ಲಿ. ಎಲ್ಲ ಕಡೆ ಕ್ರೌಡ್ ಉಂಟು. ಎಲ್ಲಿ ಸಹ ಪೀಸ್ಫುಲ್ಲಾಗಿ ಕುತ್ಕೊಳ್ಳಿಕ್ಕಿಲ್ಲ. ಇಲ್ಲೇ ಒಬ್ಬಳೇ ಕುತ್ಕೊಳ್ತಾನೆ ಈಗ. ಚಪ್ಪಲಿಟ್ಟು ಒಬ್ಬಳೇ ಕುತ್ಕೊಳ್ಳೋದೀಗ. ಅಮ್ಮ ನಾನೀಗ ಇಲ್ಲಿ ಫಸ್ಟ್ ಕುತ್ಕೊಂಡಾಗ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದು ಒಂದು ತೋರಿಸ್ತಾನೆ. ಅಂದರೆ ಎಲ್ಲ ಜನ ಇದ್ದಾರೆ, ಬಟ್ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದು ಅಂತೇಳಿ ತೋರಿಸ್ತಾನೆ. ಇರಿ ಆಯಿತಾ, ಒಂದು ನಿಮಿಷ ರೀ. ಅಲ್ಲೊಂದು ಹುಡುಗನ ಟೀ ಶರ್ಟಲ್ಲಿ ನೋಡಿ ನೋ ಗರ್ಲ್ಸ್ ಅಂತೆ. ಅಲ್ಲಿ ಕುತ್ಕೊಂಡು ನೋಡಿದು ಮಾತ್ರ ಬಿಟ್ಟೆ. ಅಲ್ಲಿ ಕುತ್ಕೊಂಡು ಅದು ಟೀ ಶರ್ಟಲ್ಲಿ ಮಾತ್ರ ನೋ ಗರ್ಲ್ಸ್ ಅಂತ ಹಾಕ್ಕೊಂಡಿದ್ದಾನೆ ಆ ಹುಡುಗ. ನಾನು ಅವಾಗಲಿಂದ ನೋಡ್ತಿದ್ದೇನೆ ಆಯಿತಾ. ಬಂದು ಕುತ್ಕೊಂಡು ಹೋಗೋದಿಲ್ಲ, ನೋಡೋದು ಮಾತ್ರ ಹುಡುಗಿಯರನ್ನೇ ಹುಡುಕಿ ನೋಡ್ತಾ ಉಂಟದು. ಮತ್ತು ನೋ ಗರ್ಲ್ಸ್ ಅಂತೆ. ಬಜ್ಜ ಎಲ್ಲಾದರೂ ಹುಡುಗಿಯರು ಆಚೆ ಈಚೆ ಹೋಗುವಾಗ ಹುಡುಗರು ಅವರು ಅಷ್ಟು ಜನ ಕುತ್ಕೊಂಡು ಕಮೆಂಟ್ ಹೊಡಿದು ನೋಡೋದೆಲ್ಲ ಮಾಡ್ತಾ ಇದ್ದಾರೆ ಅವರೆಲ್ಲ. ಮತ್ತು ನೋ ಗರ್ಲ್ಸ್ ಅಂಥೇಳಿ ಟೀ ಶರ್ಟಲ್ಲಿ ಬೇರೆ. ಅಂದರೆ ಅದು ಕಣ್ಣಿಗೆ ಕಾಣಲಿಕ್ಕೆ ಮಾತ್ರ, ಅವರ ಮನಸ್ಸಲ್ಲಿರೋದಿಲ್ಲ. ಹಾಗೆ ನೋಡೋರನ್ನೆಲ್ಲ ನೋಡ್ತಿರ್ತಾರೆ. ಆ ಟೀ ಶರ್ಟಲ್ಲಿ ಮಾತ್ರ. ಅಂದರೆ ಅವ್ರನ್ನ ನೋಡೋರಿಗೆ ಪಾಪ ಅವ್ರ ಹುಡುಗಿಯರದ್ದು ತಂಟೆಗೆ ಹೋಗೋದಿಲ್ಲ ಅಂತ ಅನಿಸ್ಬೇಕಲ್ಲ, ಅದಕ್ಕೆ ನೋ ಗರ್ಲ್ಸ್ ಅಂತ ಇದೆ ಹಾಕ್ಕೊಂಡಿರ್ತಾರೆ ಅನಿಸ್ತದೆ ಮೇ ಬಿ. ಬಟ್ ಏನೋ ಪೀಸ್ಫುಲ್ಲಾಗಿ ಕುತ್ಕೋಬೇಕು ಅಂತೇಳಿ ಬಂದೆ. ಬ್ಲೂಟೂತ್ ತಗೊಂಡು ನನ್ನ ಪಾಡಿಗೆ ನಾನು ಕುತ್ಕೊಳ್ತೇನೆ ಈಗ. ಓಕೆ. ನಿಮಗೆ ಮಲ್ಪೆಯಲ್ಲಿ ಇನ್ನೊಂದು ಹೊಸ ತೋರಿಸ್ತೇನೆ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಯಿತಾ. ನಂಗೆ ಒಂದೇ ಸಲ ಶಾಕ್ ಆಯ್ತು ಸೌಂಡ್ ಕೇಳಿ. ನಾನು ತೋರಿಸ್ತಾನೆ ಇರಿ, ಒಂದು ಸೆಕೆಂಡ್. ಅದು ಆಚೆ ಆಡ್ತಾ ಉಂಟು, ತೋರಿಸ್ತಾನೆ ಇರಿ. ತುಂಬ ಮೇಲೆ ಹೋಯ್ತು ನೋಡಿ, ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಮೇಲೆ ಹೋಯ್ತು. ಯಪ್ಪ, ಸಿಕ್ಕಾಪಟ್ಟೆ ಮೇಲೆ ಹೋಯ್ತು. ಎಲ್ಲೋಯ್ತು ಅಲ್ಲಿ ಯಾರೋ ಇಬ್ರು ಕೂತಿದ್ದಾರೆ ಮಾರೆ. ಎಂತ ಧೈರ್ಯ ಇರ್ಬೋದಲ್ಲ. ಯಪ್ಪ, ತುಂಬ ಚಿಕ್ಕದು ಕಾಣಿಸ್ತಾ ಉಂಟು ಇವಾಗ. ಏನೋ ಹಕ್ಕಿ ಹಾರು ಥರ ಕಾಣಿಸ್ತಾ ಉಂಟು. ಸುಮ್ಮನೆ ಕೂತಿತ್ತು ಆಯ್ತಾ. ರಾಯ್ ಅಂತೇಳಿ ಹತ್ರದಲ್ಲಿ ಬಂತು ಗೊತ್ತಾ, ತುಂಬ ಹತ್ತಿರದಲ್ಲಿ ಬಂತು. ಆಚೆ ಹೋಯ್ತು. ಅದು ಎಲ್ಲಿಂದ ನಾವು ಹಾರ್ಕೊಂಡು ಬಂತ, ಇಲ್ಲಿಂದನೇ ಸ್ಟಾರ್ಟ್ ಮಾಡಿದರೆ ಗೊತ್ತಾಗಲಿಲ್ಲ. ತುಂಬ ಮೇಲೆ ಹೋಯ್ತು ಇವಾಗ. ಬಟ್ ರಿಟರ್ನ್ ಬರ್ತದ ಕಾಯ್ತೇನೆ. ರಿಟರ್ನ್ ಬಂದರೆ ಮತ್ತೆ ವೀಡಿಯೋ ಮಾಡ್ತೇನೆ. ಮೇ ಬಿ ರಿಟರ್ನ್ ಬರಲಿಕ್ಕಿಲ್ಲ ಅಂದ್ಕೊಳ್ತೇನೆ. ಆ ಕಡೆನೆಲ್ಲಾದರೂ ಕರ್ಕೊಂಡು ಹೋಗ್ತಾರೆ, ಮತ್ತೆ ರಿಟರ್ನ್ ಬರ್ಬೋದೇನೋ ಅಂತದ. ಆದರೆ ದುಡ್ಡಿದ್ರೆ ಎಲ್ಲ ಸಹ ಉಂಟಲ್ಲ, ದುಡ್ಡಿಲ್ಲ ಅಂದರೆ ಎಂತ ಸಹ ಇಲ್ಲ. ದುಡ್ಡಿದ್ರೆ ಮನುಷ್ಯನಿಗೆ ರೆಕ್ಕೆ ಇಲ್ದೇ ಹಕ್ಕಿ ಥರ ಹಾರ್ಬೋದು ಅಲ್ಲ.
ಪಾ ಎಷ್ಟು ದೂರ ಹೋಯ್ತು ಗೊತ್ತಾ, ತುಂಬ ಚಿಕ್ಕದು ಕಾಣಿಸ್ತಾ ಉಂಟು, ತುಂಬ ಬರೋದು ಡೌಟ ಅಂತ. ಇಲ್ಲಿಂದನೇ ಬಿಟ್ಟಿದ್ರೆ ಇನ್ ಕೇಸ್ ಇಲ್ಲಿಗೆ ಬರ್ಬೋದು. ನೋಡುವ, ಎಷ್ಟೋ ದೂರ ಆಚೆಗೆ ಹೋಗ್ತುಂಟು, ಈಚೆ ಬರುವ ಪ್ಲ್ಯಾನಿಂಗ್ ಇಲ್ಲ ಏನೋ, ಮೇಬಿ ಗೊತ್ತಿಲ್ಲ. ಹಬ್ಬ ಹೆಡ್ಡೇಕ್ ಆಗ್ತುಂಟು, ತಲೆನೋವು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ನನಗೆ ಇವಾಗ.